ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾ ಟಿ. ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಸೆಷನ್ನಲ್ಲಿ ನಾನು ನಿಮಗೆ ಭಾರತದಲ್ಲಿ ಮತದಾನದ ಪದ್ಧತಿಯ ಬಗ್ಗೆ ಹೇಳ್ಕೊಡ್ತೇನೆ. ಎಲೆಕ್ಟ್ರಲ್ ಸಿಸ್ಟಮ್ ಇನ್ ಇಂಡಿಯಾ, ಭಾರತದಲ್ಲಿ ಯಾವ ರೀತಿ ಮತದಾನ ಪದ್ಧತಿ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಪಂಚದಲ್ಲಿ ಎರಡು ರೀತಿಯಾದಂತಹ ಮತದಾನ ಪದ್ಧತಿನ ನಾವು ನೋಡ್ತೀವಿ. ಒಂದು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಆ್ಯಂಡ್ ಅನದರ್ ಒನ್ ಈಸ್ ದಟ್ ಈಸ್ ರಿಸ್ಟ್ರಿಕ್ಟೆಡ್ ಫ್ರಾಂಚೈಸ್ ಅಂತ. ಅಂದರೆ ವಿ ಹ್ಯಾವ್ ಟು ಸಿ ದ ಎಂಟೈರ್ ದವರ್ ಟು ಟೈಪ್ ಆಫ್ ದ ಫ್ರಾಂಚೈಸಸ್ ಆರ್ ದರ್, ರಿಸ್ಟ್ರಿಕ್ಟೆಡ್ ಫ್ರಾಂಚೈಸಸ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ದ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಲೈಕ್ ದಿಸ್ ಟು ಟೈಪ್ ಇಸ್ ದರ್. ಇಡೀ ಪ್ರಪಂಚದಲ್ಲಿ ನಾವು ಎರಡು ರೀತಿಯ ಮತದಾನ ಪದ್ಧತಿಯನ್ನು ನೋಡ್ತೀವಿ. ಒಂದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಆದರೆ ಮತ್ತೊಂದು ನಿರ್ಬಂಧಿತ ಮತದಾನ ಪದ್ಧತಿ. ಸೊ ಕೆಲವು ದೇಶಗಳು ಸಾರ್ವತ್ರಿಕ ಮತದಾನ ಪದ್ಧತಿಯನ್ನು, ಕೆಲವು ದೇಶಗಳು ನಿರ್ಬಂಧಿತ ಮತದಾನ ಪದ್ಧತಿಯನ್ನು ಅಳವಡಿಸ್ಕೊಂಡಿದೆ. ನಮ್ಮ ದೇಶದಲ್ಲಿ ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ. Some countries are adopted universal adult franchises in the world and some countries are adopted restricted franchise. So in India we are adopted universal adult franchise. So what is the universal adult franchise means? We have to consider only age. On particular age we are consider. So this is the qualifications of the voters. So age ಅನ್ನು ಅಂದರೆ ವಯಸ್ಸನ್ನು, ಒಂದು ನಿರ್ದಿಷ್ಟವಾದ ಪರ್ಟಿಕ್ಯುಲರ್ ಏಜ್ ಅಂದರೆ ಒಂದು ನಿರ್ದಿಷ್ಟವಾದ ವಯಸ್ಸನ್ನು ನಾವಿಲ್ಲಿ ಅಳವಡಿಸ್ಕೊಂಡು ಅದನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಇದು ಒಂದು ವಯಸ್ಸು ಅಂದರೆ 18 ವರ್ಷದ ಮೇಲ್ಪಟ್ಟಂತಹ ಎಲ್ಲ ದೇಶದ ಅಷ್ಟೂ ಜನಕ್ಕೂ ಕೂಡ, ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಲಿಂಗ ತಾರತಮ್ಯ ಆಗಲಿ, ಜಾತಿ ತಾರತಮ್ಯವಾಗಲಿ, ಭೇದ ಭಾವವಿಲ್ಲದೆ ಲಿಂಗ, ಜಾತಿ, ಧರ್ಮ, ಮತ ಮತ್ತು ಏನು ನಾವು ವರ್ಗಗಳ ಬಗ್ಗೆ ಹೇಳ್ತೀವಿ. ವರ್ಗ ಅಂದರೆ ರಿಚ್ ಆ್ಯಂಡ್ ಪುವರ್ ಅಂತ ಹೇಳ್ತೀವಲ್ಲ, ಅಂದರೆ ಶ್ರೀಮಂತರು ಮತ್ತು ಬಡವರು ಅಂತ ಯಾವ ತಾರತಮ್ಯವೂ ಇಲ್ಲದೆ ಕೇವಲ ವಯಸ್ಸನ್ನು ಆಧರಿಸಿ ನಾವು ಮತ ಹಾಕುವಂತಹ ಒಂದು ಹಕ್ಕನ್ನು ಪಡೆದಿದ್ದೇವೆ ಪ್ರಜೆಗಳು. ಇದನ್ನು ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ದ ಪರ್ಟಿಕ್ಯುಲರ್ ಏಜ್ ಇಸ್ ದ ಓನ್ಲಿ ಕ್ವಾಲಿಫಿಕೇಷನ್ ಆಫ್ ವೋಟರ್ಸ್. ದೆರ್ ಇಸ್ ನೋ ಎನಿ ಡಿಸ್ಕ್ರಿಮಿನೇಷನ್ಸ್ ಬಿಟ್ವೀನ್ caste, class, color, sex, etc. So all can have only based on the age, all can have the right to vote. The age is 18 years above. You know as well 18 years age. The age fixed is that is 18 years is the qualifications of the voters ಅಂತ ನಾವು ಹೇಳ್ತೀವಿ, ಆರ್ ಎಲೆಕ್ಟ್ರಾಲ್ಸ್ ಅಂತ. ಸೊ ಈ ಮತವನ್ನು 18 ವರ್ಷ ಅಂತ ಏನು ಮಾಡ್ಕೊಂಡಿದ್ದೀವಿ, ಆ 18 ವರ್ಷದ ಮೇಲ್ಪಟ್ಟು ಎಲ್ಲರೂ ಕೂಡ ಮತ ಹಾಕುವಂತಹ ಅಧಿಕಾರವನ್ನು ಭಾರತದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ಇದನ್ನೇ ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಇದರಲ್ಲಿ ಕೆಲವು ಗುಣ ಮತ್ತು ಕೆಲವು ದೋಷಗಳು ಇದೆ. ಏನೆಲ್ಲ ಗುಣಗಳಿದೆ, ಯಾಕಾಗಿ ನಾವು ಈ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ ಅನ್ನೋದನ್ನು ನೋಡೋಣ. ದ ಫಸ್ಟ್ ಪಾಯಿಂಟ್ ಈಸ್ ದಟ್ ಈಸ್ we have to adopted this universal adult franchise. Here we have to see the merits and demerits, both are there. Merits is very important to discussions in this session, so and both we can discussion, but merit is very important. So the first one is that is to gives importance to popular sovereignty. ಇದು ಎರಡೂ ಇಂಪಾರ್ಟೆಂಟ್. ನಮಗೆ ಗುಣ ಮತ್ತು ದೋಷಗಳು ಎರಡನ್ನೂ ಈ ಸೆಷನ್ನಲ್ಲಿ ಡಿಸ್ಕಷನ್ಸ್ ಮಾಡ್ತೀವಿ. ಆದರೆ ಇದರಲ್ಲಿ ಮೊದಲನೇದಾಗಿ ನಾವು ಗುಣಗಳನ್ನು ತೆಗೆದುಕೊಳ್ಳೋಣ. ಗುಣದಲ್ಲಿ ಮೊದಲನೇದು ಜನತಾ ಪರಮಾಧಿಕಾರವನ್ನು ಎತ್ತಿ ಹಿಡಿಯುತ್ತದೆ. ಜನತಾ ಪರಮಾಧಿಕಾರ, ಸಾರ್ವತ್ರಿಕ ಮತದಾನ ಪದ್ಧತಿ ಪ್ರಜೆಗಳಿಗೆ ಅಂತಿಮವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಇದು ನಮಗೆ ಭಾಳ ಮುಖ್ಯ. ಪ್ರಜೆ ಇಲ್ಲಿ ಬೇಕು. ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಯಾವುದೇ ಜಾತಿ ಭೇದ ಆಗಲಿ, ಯಾವುದೇ ಲಿಂಗ ಭೇದವಾಗಲಿ, ಯಾವುದೇ ವರ್ಗ ಭೇದವಾಗಲಿ, ಯಾವುದೇ ವರ್ಣ ಭೇದವಾಗಲಿ ಯಾವುದೂ ಇಲ್ಲ, ಯಾವುದೇ ಧರ್ಮ ಭೇದವಾಗಲಿ ಯಾವುದೂ ಇಲ್ಲ. ಕೇವಲ ವಯಸ್ಸನ್ನು ಮಾತ್ರ ಆಧರಿಸಿರೋದ್ರಿಂದ ಪ್ರಜೆಗಳು ಅನ್ನೋದು ಇಲ್ಲಿ ಬಹಳ ಮಹತ್ವದ್ದಾಗಿದೆ. ಪ್ರಜೆಗಳಿಗೆ ನಾವು ಮಹತ್ವವನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಇದು ಜನತಾ ಪರಮಾಧಿಕಾರವನ್ನು ಎತ್ತಿ ಹಿಡಿಯುತ್ತದೆ. ಜನರೇ ಅಂತಿಮ ಪ್ರಭುಗಳು. ಯಾವುದೇ ಒಂದು ಕಾನೂನು ಮಾಡಬೇಕಾಗಲಿ, ಯಾವುದೇ ಸರ್ಕಾರ ರಚಿಸಬೇಕಾದ್ರೆ ಸರ್ಕಾರಕ್ಕೆ ರಚಿಸೋರನ್ನ ಆಯ್ಕೆ ಮಾಡೋದೇ ಪ್ರಜೆಗಳಾಗಿರೋದ್ರಿಂದ ಕಾನೂನುಗಳು ಕೂಡ ಪ್ರಜೆಗಳ ಪರವಾಗಿಯೇ ಇರೋದ್ರಿಂದ ನಾವು ಇದನ್ನು ಜನತಾ ಪರಮಾಧಿಕಾರ ಅಂತ ಹೇಳ್ಬೋದು. ಸೊ ಇದು ಜನತಾ ಪರಮಾಧಿಕಾರವನ್ನು ಎತ್ತಿ ಹಿಡಿಯುತ್ತದೆ. ಇಟ್ ಗಿವ್ಸ್ ಇಂಪಾರ್ಟೆನ್ಸ್ ಟು ಪಾಪ್ಯುಲರ್ ಸಾವರಂಟಿ ಬಿಕಾಸ್ ಹಿಯರ್ ವಿ ಹ್ಯಾವ್ ಟು ಸಿ ದ
importance to public. So public is the final decision maker, and public is the main, and public is the who have the sovereign. So sovereign power, who have the sovereign power means public who have the sovereign power, ಅವ್ರಿಗೆ ಸಾವರಿನ್ ಪವರ್ ಇರುತ್ತೆ. ಸೊ ಹಾಗಾಗಿ ಇದು ಸಾವರಂಟಿ ಪಾಪ್ಯುಲರ್ ಸಾವರಂಟಿಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದೆ ಅಂತ ನಾವು ಹೇಳ್ಬೋದು. ಸೊ ಎರಡನೇ ಪಾಯಿಂಟ್, ರಾಜಕೀಯ ಸಮಾನತೆಯನ್ನು ಎತ್ತಿ ಹಿಡಿಯುತ್ತದೆ. ದ ಸೆಕೆಂಡ್ ಪಾಯಿಂಟ್ ಈಸ್ ಇಟ್ ಗಿವ್ಸ್ ಇಂಪಾರ್ಟೆನ್ಸ್ ಟು ಪೊಲಿಟಿಕಲ್ ಈಕ್ವಾಲಿಟಿ. ಸೊ ಆಲ್ ಪೊಲಿಟಿಕಲ್ ಈಕ್ವಾಲಿಟಿ ಅಂದರೆ ನಾನು ಈಗಾಗಲೇ ಹೇಳಿದಾಗೆ ಎಲ್ಲರೂ ಓಟ್ ಹಾಕೋದ್ರಿಂದ, ದೇಶದಲ್ಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನರು ಓಟ್ ಹಾಕೋದ್ರಿಂದ ಇಲ್ಲಿ ಯಾವುದೂ ತಾರತಮ್ಯ ಇಲ್ದಲೇ ಇರೋದ್ರಿಂದ ಎಲ್ಲರೂ ಎಲ್ಲ ಜನರು, ದೇಶದ ಅಷ್ಟು ಜನರು ರಾಜಕೀಯದಲ್ಲಿ ಸಮಾನವಾಗಿ ಪಾಲ್ಗೊಳ್ತಾರೆ. ಸೊ ಆದ್ದರಿಂದ ಇದು ರಾಜಕೀಯ ಸಮಾನತೆಯನ್ನು ಎತ್ತಿ ಹಿಡಿಯುತ್ತದೆ ಅಂತ ನಾವು ಹೇಳ್ಬೋದು. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ದ ಮೇನ್ ಅನದರ್ ಒಂದು ಇಂಪಾರ್ಟೆಂಟ್ ಮೆರಿಟ್ಸ್, ದಟ್ ಈಸ್ ಇಟ್ ಗಿವ್ಸ್ ಇಂಪಾರ್ಟೆನ್ಸ್ ಟು ಪೊಲಿಟಿಕಲ್ ಈಕ್ವಾಲಿಟಿ. So I told already that is there is no any discriminations between caste, class, color, sex or birthplace, everything etc etc. So that's why all can have equally to right to vote. All can have equality and all can have right to vote. So this assures to political equality. So all the people of the India or all the citizens of India to participate the vote or right to vote is there, no? So they are all participated to right to vote. So this assures to political equality. ಸೊ ಇದು ನಮಗೆ ರಾಜಕೀಯ ಈಕ್ವಾಲಿಟಿ ಅಂದರೆ ಸಮಾನತೆಯನ್ನು ತೋರಿಸ್ತದೆ. ಸೊ ಹಾಗಾಗಿ ಇದರ ಮತ್ತೊಂದು ಮುಖ್ಯವಾದಂತಹ ಗುಣ ರಾಜಕೀಯ ಸಮಾನತೆಯನ್ನು ಎತ್ತಿ ಹಿಡಿಯುತ್ತದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಜನಸಾಮಾನ್ಯರ ಹಿತಾಸಕ್ತಿಯನ್ನು ರಕ್ಷಿಸುತ್ತದೆ. ಇಟ್ ಪ್ರೊಟೆಕ್ಟ್ ಟು ಪಬ್ಲಿಕ್ ಇಂಟ್ರೆಸ್ಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸಿ ನವಡೇಸ್ ವಿ ಹ್ಯಾವ್ ಟು ಸಿ ಆಲ್ಮೋಸ್ಟ್ ಆಲ್ ಕಂಟ್ರೀಸ್ ಆರ್ ಅಡಾಪ್ಟೆಡ್ ಡೆಮಾಕ್ರಸಿ ಸಿಸ್ಟಮ್. Democracy means here this is public government. So that's why public is very important. What is the public interest is there, and what is the public demands are there, and what is the public problems are there. The solutions of problems is very important of important functions to government, important functions of ಗೌರ್ಮೆಂಟ್ನ ಮುಖ್ಯವಾದಂಥ ಕೆಲಸನೇ ಜನರ ಸಮಸ್ಯೆಯನ್ನು ಬಗೆಹರಿಸೋದು. ಯಾಕೆಂದರೆ ಇದು ಜನತಾ ಸರ್ಕಾರ, ಪ್ರಜಾಪ್ರಭುತ್ವ ಅಂದರೆ ಇದು ಜನತೆಯ ಸರ್ಕಾರ. ಸೊ ಜನತೆಯ ಸರ್ಕಾರ ಆಗಿರೋದ್ರಿಂದ ಜನರ ಹಿತಾಸಕ್ತಿಯನ್ನು ರಕ್ಷಿಸಬೇಕಾಗಿರೋದು ಸರ್ಕಾರದ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಈ ವಯಸ್ಕ ಮತದಾನ ಪದ್ಧತಿ ಜನರ ಹಿತಾಸಕ್ತಿಯನ್ನು ರಕ್ಷಿಸುತ್ತದೆ ಅಂತ ನಾವು ಹೇಳ್ಬೋದು. ಸೊ ದಟ್ಸ್ ವೈ ಇಟ್ ಪ್ರೊಟೆಕ್ಟ್ ಟು ಪಬ್ಲಿಕ್ ಇಂಟ್ರೆಸ್ಟ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೆರಿಟ್ಸ್ ಆಫ್ ದ ಅಡಲ್ಟ್ ಫ್ರಾಂಚೈಸ್. ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಾಲಿಟಿ, ವ್ಯಕ್ತಿತ್ವ ವಿಕಸನ. ನಾವು ಓಟ್ ಹಾಕುವಾಗ ನಮಗೆ ಒಂದು ವ್ಯಕ್ತಿತ್ವ ಬರ್ತದೆ. ನಾನು ಓಟ್ ಹಾಕಬೇಕು ಅಂದರೆ ನಾನು ಏನು ಮಾಡಬೇಕು ಅಂದರೆ ರಾಜಕೀಯದ ಬಗ್ಗೆ ನಾನು ಹೆಚ್ಚು ತಿಳ್ಕೊಬೇಕಾಗ್ತದೆ. ಮತ್ತು ಯಾವ ಪಕ್ಷ, ಯಾವ ವ್ಯಕ್ತಿ ಪ್ರತಿಭಾವಂತ ಅಥವಾ ಯಾವ ವ್ಯಕ್ತಿ ಪ್ರತಿಭಾವಂತ ಅಲ್ಲ, ಮತ್ತು ನಾನು ಈ ದೇಶದ ರಾಜಕೀಯದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಓಟ್ ಹಾಕೋದ್ರ ಮೂಲಕ. ಈ ರೀತಿ ನನ್ನ ವ್ಯಕ್ತಿತ್ವವನ್ನು ನಾನು ವಿಕಸನ ಮಾಡ್ಕೋತೀನಿ. ಸೊ ಈ ಎಲ್ಲ ಅಂಶಗಳಲ್ಲಿ ಏನಾಗುತ್ತೆ, ನಾನು ಇವೆಲ್ಲವನ್ನು ಸ್ಟಡಿ ಮಾಡೋದ್ರಿಂದ ನನ್ನ ವ್ಯಕ್ತಿತ್ವ ಬೆಳೆಯುತ್ತೆ, ಹಾಗೆ ಪ್ರಜೆಗಳ ವ್ಯಕ್ತಿತ್ವ ಬೆಳೆಯುತ್ತೆ. ಸೊ ಪ್ರಜೆಗಳ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಅಥವಾ ಅದು ವಿಕಸನ ಆಗಲಿಕ್ಕೆ ನಮಗೆ ಈ ಅಡಲ್ಟ್ ಫ್ರಾಂಚೈಸ್ ಅಥವಾ ವಯಸ್ಕ ಮತದಾನ ಪದ್ಧತಿ ಏನಿದೆ ಅದು ಬಹಳ ನಮಗೆ ಅನುಕೂಲ ಮಾಡಿಕೊಡ್ತದೆ. ವಿ ಹ್ಯಾವ್ ಟು ಥಿಂಕ್ ಬಿಫೋರ್ ದ ವೋಟ್. ಸೊ ವಿ ಹ್ಯಾವ್ ಟು ಥಿಂಕ್ ಬಿಫೋರ್ ದ ವೋಟ್ ಹೂ ಈಸ್ ದ ಟ್ಯಾಲೆಂಟೆಡ್ ಪರ್ಸನ್ ಆರ್ ಹೂ ಈಸ್ ಅನ್ ಅನ್ಟ್ಯಾಲೆಂಟೆಡ್ ಪರ್ಸನ್, ಆ್ಯಂಡ್ ವಾಟ್ ಈಸ್ ದ ಫಂಕ್ಷನ್ಸ್ ಆಫ್ ದ ಗವರ್ಮೆಂಟ್, ಆ್ಯಂಡ್ ವಾಟ್ ಈಸ್ ಮೈ ರೋಲ್. ಮೈ ಮೀನ್ಸ್ ಪಬ್ಲಿಕ್ ರೋಲ್. ವಾಟ್ ಈಸ್ ದ ಪಬ್ಲಿಕ್ ರೋಲ್ ಇನ್ ದ ಪಾಲಿಟಿಕ್ಸ್. So everything we have to discuss, and I am means citizens having the right to vote. So this shows to it is a very respect of the citizens. Right to vote is not a ordinary right. It is a respect of the individuals, or it shows to personality of the individuals. So our persons. So that's why we can say the development of individuality is very very important. So this all shows to development of the individuality. So this is one of the merits of adult franchise.
ಸೆಕೆಂಡ್ ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ರಾಜಕೀಯ ಶಿಕ್ಷಣ, ಪೊಲಿಟಿಕಲ್ ಎಜುಕೇಷನ್ ಅಂತ ಕರಿತೀವಿ. ಪೊಲಿಟಿಕಲ್ ಎಜುಕೇಷನ್ ಅಂದರೆ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ನಮಗೆ ಇದು ಯಾವುದು ಸರ್ಕಾರ ಅಂದ್ರೇನು, ರಾಜ್ಯ ಅಂದ್ರೇನು, ಸರ್ಕಾರ ಏನು ಕೆಲಸ ಮಾಡಬೇಕು, ರಾಜ್ಯ ಏನು ಮಾಡ್ತಾ ಇದೆ, ನಾನೇನು ಮಾಡ್ತಾ ಇದ್ದೀನಿ ರಾಜ್ಯಕ್ಕೆ ಅನ್ನುವಂತಹ ಒಂದು ಪರಿಕಲ್ಪನೆ ನಮಗೆ ಬರುತ್ತೆ. ನಮಗೆ ಅಂದರೆ ಪ್ರಜೆಗಳಿಗೆ ಬರುತ್ತೆ. ಇದರಿಂದ ನಮಗೆ ರಾಜಕೀಯ ಶಿಕ್ಷಣ ತಿಳ್ಕೊತೀವಿ. ರಾಜಕೀಯ ಶಿಕ್ಷಣ ಕಲ್ತಂಗಾಗುತ್ತೆ. ಯಾವ ರೀತಿಯ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡಿದ್ದೀವಿ ನಾವು ರಾಜ್ಯದಲ್ಲಿ, ಬೇರೆ ರಾಜ್ಯದಲ್ಲಿ ಯಾವ ರೀತಿಯ ಸಿದ್ಧಾಂತ ಇದೆ, ನಮ್ಮ ರಾಜ್ಯಕ್ಕೂ ಬೇರೆ ರಾಜ್ಯಕ್ಕೂ, ಅಂದರೆ ನಮ್ಮ ದೇಶ, ರಾಜ್ಯ ಅಂದರೆ ಇಲ್ಲಿ ನಾವು ರಾಜ್ಯಶಾಸ್ತ್ರದಲ್ಲಿ ದೇಶವನ್ನು ರಾಜ್ಯ ಅಂತ ಪರಿಗಣಿಸ್ತೀವಿ. ರಾಜ್ಯ ಅಂದರೆ ಇಲ್ಲಿ ದೇಶ ನಮ್ಮ ದೇಶಕ್ಕೆ ಯಾವ ರೀತಿಯಾದಂತಹ ಸಿದ್ಧಾಂತಗಳಿವೆ, ಬೇರೆ ದೇಶದಲ್ಲಿ ಯಾವ ರೀತಿ ಸಿದ್ಧಾಂತಗಳಿವೆ, ನಮ್ಮ ದೇಶ ಯಾಕೆ ಹಿಂದುಳಿದಿದೆ ಅಥವಾ ಮುಂದುವರೆದಿದೆ, ಬೇರೆ ದೇಶ ಯಾಕೆ ಮುಂದುವರೆದಿದೆ ಅಥವಾ ಹಿಂದುಳಿದಿದೆ, ನಾವು ಆ ದೇಶದೊಳಗೆ ಕಂಪೇರ್ ಮಾಡಿಕೊಂಡು ಅಂದರೆ ತುಲನಾತ್ಮಕವಾಗಿ ಆಲೋಚಿಸಿದಾಗ ನಮ್ಮ ದೇಶದ ತೊಡಕುಗಳೇನು, ಸಮಸ್ಯೆಗಳೇನು, ಅವುಗಳ ಅರಿವು ನಮಗೆ ಉಂಟಾಗ್ತದೆ. ಆಗ ಇದೆಲ್ಲ ಏನು ತೋರಿಸುತ್ತೆ ಅಂದರೆ ರಾಜಕೀಯ ಶಿಕ್ಷಣ. ಆಗ ನಮ್ಮಲ್ಲಿ ರಾಜಕೀಯ ಶಿಕ್ಷಣ ಬೆಳೀತಾ ಹೋಗುತ್ತೆ. ಸೊ ಇದು ಬಹಳ ಮುಖ್ಯ. ರಾಜಕೀಯ ಶಿಕ್ಷಣವನ್ನು ನಾವು ಹೆಚ್ಚು ಬೆಳೆಸ್ಕೊಳ್ತಾ ಹೋಗ್ತೀವಿ. ಅದು ಸಾಧ್ಯ ಆಗೋದು ನಮಗೆ ಅಡಲ್ಟ್ ಫ್ರಾಂಚೈಸಿಂದ, ಅಂದರೆ ವಯಸ್ಕ ಮತದಾನ ಪದ್ಧತಿಯಿಂದ. adult franchise give political knowledge, what is our role in the state, what is our role in politics, and what is the political ideas are there in our state, and what is the theories are there in our state, and how we will develop or how we will undevelop, what is the other countries, how the other countries are develop, everything we have to discuss. So we have to compare to our nation to other nation, why the nation is become up and why our nation will become low, slowly progresses are there in our government. Everything we have to understand, and which is the talented person and which is the untalented person, everything we have to knows to right to vote. So before we have right to vote we have now. So before we put the vote, we have to think about all the aspect of politics. So this shows to it gives a political knowledge to us, us means citizens. Okay, so this is also is one of the merits of adult franchise. Okay, next point, that is ವ್ಯಕ್ತಿಯ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ. I told already, it is our self-respect. We have right to vote. This shows to ನಾವು ಈ ದೇಶದಲ್ಲಿ ವೋಟ್ ಹಾಕ್ತಾ ಇದ್ದೀವಿ, ನಾವು ಈ ದೇಶದಲ್ಲಿ ರಾಜಕೀಯದಲ್ಲಿ ಇದ್ದೀವಿ, ನಾವು ರಾಜಕೀಯವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಮ್ಮ ಪ್ರತಿಷ್ಠೆಯನ್ನು ಅದು ಹೆಚ್ಚಿಸುತ್ತದೆ. ಇಟ್ ಇನ್ಕ್ರೀಸ್ ದ ಸೆಲ್ಫ್ ರೆಸ್ಪೆಕ್ಟ್ ಅಂತ ನಾನು ಹೇಳಿದೆ. ಸೊ ಸೆಲ್ಫ್ ರೆಸ್ಪೆಕ್ಟನ್ನು ನಾವು ನೋಡ್ಬೋದು ಇದರಿಂದ. ನೆಕ್ಸ್ಟ್ ಪಾಯಿಂಟ್, ಇದು ಪೌರರನ್ನು ವಿದೇಶಿಯರಿಂದ ಪ್ರತ್ಯೇಕಿಸುತ್ತದೆ. It divides to citizens from aliens. Aliens ಬೇರೆ ಮತ್ತು citizens ಬೇರೆ. So aliens, they are not having any political rights. They are enjoying only civil rights, not a political rights. Okay, don't see aliensಗೆ ನಾವು ಅಂದರೆ ವಿದೇಶಿಯರಿಗೆ ನಾವು ಈ ಹಕ್ಕುಗಳನ್ನು, ರಾಜಕೀಯ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಪೌರರು ಮಾತ್ರ ನಾವು ಈ ರಾಜಕೀಯ ಹಕ್ಕುಗಳನ್ನು ಅನುಭವಿಸ್ತೇವೆ. ಸೊ ಹಾಗಾಗಿ ರಾಜಕೀಯ ಹಕ್ಕನ್ನು ಅನುಭವಿಸೋದ್ರಿಂದ ಪೌರರು ನಾವು ವಿಭಿನ್ನ ವಿದೇಶಿಯರಿಗಿಂತ ಅಂತ ನಾವು ಹೇಳ್ತೀವಿ. ಸೊ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಪೌರರು ಅಂದರೆ ಸಿಟಿಸನ್ಸ್ ಹೂ ಹ್ಯಾವ್ ದ right to part. This shows to special qualifications of the citizen. This shows to we are the citizens, we are the representative of this state. So we are separated from the aliens. So aliens, they don't have any enjoyments of political rights. Citizens can have enjoyments of the political rights. Political rights ಅನ್ನು ನಾವು ಎಂಜಾಯ್ ಮಾಡ್ತೀವಿ ಹೊರತು ಇದು ವಿದೇಶಿಯರಿಗೆ ನಾವು ಕೊಟ್ಟಿಲ್ಲ. ಸೊ ದಿಸ್ ಈಸ್ ಆಲ್ಸೋ ಇಸ್ ಒನ್ ಆಫ್ ದ ಮೆರಿಟ್ಸ್ ಆಫ್ ದ ಅಡಲ್ಟ್ ಫ್ರಾಂಚೈಸ್. ಓಕೆ, ಸೊ ಈ ಎಲ್ಲ ಅಂಶಗಳು ಈ ಅಡಲ್ಟ್ ಫ್ರಾಂಚೈಸ್ನ ಮೆರಿಟ್ಸ್ ಆಗಿದೆ, ಗುಣಗಳು ಆಗಿದೆ.
ದೋಷಗಳು ಇದೆ. ಇದರಲ್ಲಿ ದೋಷಗಳನ್ನು ನಾವು ಸರಿಪಡಿಸ್ಕೋಬೇಕಾಗ್ತದೆ. ದೋಷಗಳು ಏನಿದೆ ಅಂತಂದರೆ, ಡಿಮೆರಿಟ್ಸ್ ಆಲ್ಸೋ ಇಸ್ ದ್ಯಾರ್ ಇನ್ ದಿಸ್ ಅಡಲ್ಟ್ ಫ್ರಾಂಚೈಸ್ ಸಿಸ್ಟಮ್. ದಟ್ ಈಸ್ ದ ಫಸ್ಟ್ ಪಾಯಿಂಟ್ ಈಸ್ ಇಟ್ ಹೆಲ್ಪ್ಸ್ ಟು ಅನ್ಟ್ಯಾಲೆಂಟೆಡ್ ಪರ್ಸನ್ಸ್ ರೂಲ್ಸ್. ಅಜ್ಞಾನಿಗಳ ಆಳ್ವಿಕೆಗೆ ಎಡೆ ಮಾಡಿಕೊಡುತ್ತದೆ. ಸಮ್ಟೈಮ್ಸ್ ವಿ ಕ್ಯಾನ್ ಸಿ ದಿಸ್ ಆಲ್ಸೋ ಬಿಕಾಸ್ we don't have we don't have the knowledge about the politics, or we don't have the knowledge about the, if we don't have the knowledge, if I am using the word if we don't have the knowledge means immediately we can elect any type of the political leaders, mean for example untalented peoples. okay, so ಅಂದರೆ ಅಜ್ಞಾನಿಗಳನ್ನು ನಾವು ಆಯ್ಕೆ ಮಾಡಿಬಿಡ್ತೀವಿ ಕೆಲವು ಸಂದರ್ಭದಲ್ಲಿ. ಯಾಕೆ ಅಂದರೆ ನಮಗೆ ನಾಲೆಡ್ಜ್ ಇರೋದಿಲ್ಲ. ನಾಲೆಡ್ಜ್ ಯಾವುದು, ಪೊಲಿಟಿಕಲ್ ನಾಲೆಡ್ಜ್ ಇರೋದಿಲ್ಲ. ಆ್ಯಂಡ್ ಎಜುಕೇಷನ್ ಆಲ್ಸೋ ವಿ ಡೋಂಟ್ ನೋ. ನಮಗೆಲ್ರಿಗೂ ಎಜುಕೇಷನ್ಸ್ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ 18 ವರ್ಷ ವಯಸ್ಸಾದವರೆಲ್ಲರೂ ನಮ್ಮ ದೇಶದಲ್ಲಿ they are not educated. So above 18 years old citizens are not all the citizens are not educated. They are not, even the educated people also, they doesn't know the political knowledge. ಸೊ ಎಜುಕೇಟೆಡ್ ಆಗಿದ್ದರೂ ಕೂಡ, ಶಿಕ್ಷಿತರಾದರೂ ಕೂಡ ಅವರಿಗೆ ಕೆಲವು ಪೊಲಿಟಿಕಲ್ ನಾಲೆಡ್ಜ್ ಇರೋದಿಲ್ಲ, ಅಂದರೆ ರಾಜಕೀಯವಾದಂತಹ ಜ್ಞಾನ ಇರೋದಿಲ್ಲ. ಆಗ ಅವ್ರೇನು ಮಾಡ್ತಾರೆ, ಯಾವುದಕ್ಕೋ ಒಂದಕ್ಕೆ ಓಟ್ ಹಾಕ್ಬಿಟ್ಟು ಜೈ ಅಂತ ಹೇಳ್ಬಿಡೋದು. ಅಂದರೆ ಏನು, ಯಾರು ನಮಗೆ ಆಮಿಷಗಳನ್ನು ತೋರಿಸ್ತಾರೆ, ಆಸೆಗಳನ್ನು ತೋರಿಸ್ತಾರೆ, ಅವರಿಗೆ ಓಟ್ ಹಾಕ್ಬಿಡ್ತೀವಿ. ಮತ್ತು ನಮಗೆ ಯಾವುದು ನಿರ್ದಿಷ್ಟವಾದ ಸಿದ್ಧಾಂತ, ಈ ಸಿದ್ಧಾಂತವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ನಾಲೆಡ್ಜ್ ಇಲ್ಲ ನಮ್ಮ ದೇಶದಲ್ಲಿ. ಇದು ಸಮಸ್ಯೆ ಆಗಿಬಿಟ್ಟಿದೆ, ನಮ್ಮ ದೇಶದ ಸಮಸ್ಯೆ. ಯಾಕಂದರೆ ಇಲ್ಲಿಟ್ರಸಿ ಪೀಪಲ್ ಆರ್ ಮೋರ್ ಇನ್ ಇಂಡಿಯಾ. ಸೊ ದಟ್ಸ್ ವೈ ಲ್ಯಾಕ್ ಆಫ್ ನಾಲೆಡ್ಜ್ ಇಸ್ ದೇರ್. ಲ್ಯಾಕ್ ಆಫ್ ನಾಲೆಡ್ಜ್ ಇದೆ, ಇಲ್ಲಿ ತುಂಬ ಲ್ಯಾಕ್ ಆಫ್ ನಾಲೆಡ್ಜ್ ಇದೆ. ದರ್ ಇಸ್ ನೋ ಅವೇರ್ನೆಸ್ ಇಲ್ಲ, ಅರಿವು ಇಲ್ಲ. ಅರಿವು ಬಹಳ ಮುಖ್ಯ. ಅರಿವೇ ಇಲ್ಲ. ಎಜುಕೇಷನ್ ಇದ್ದರೂ ಕೂಡ ಅರಿವು ಇಲ್ಲದಲ್ಲೇ ಇರೋದ್ರಿಂದ ಅಜ್ಞಾನಿಗಳು ಕೆಲವು ಸಂದರ್ಭಗಳಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಬಂದುಬಿಡ್ತಾರೆ. ಅದು ಸಹಾಯ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಇದು ಒಂದು ಡೇಂಜರ್ ಆಗಿದೆ. ದೋಷಗಳಲ್ಲಿ ಮೊದಲನೇ ದೋಷ ಈ ಅಜ್ಞಾನಿಗಳ ಆಳ್ವಿಕೆ ಅಂತ ನಾವು ಹೇಳ್ಬೋದು. ಸೆಕೆಂಡ್ ಪಾಯಿಂಟ್, ಪ್ರಗತಿಗೆ ಹೆಚ್ಚು ಅವಕಾಶ ಇರುವುದಿಲ್ಲ. ಪ್ರಗತಿಗೆ ಇಲ್ಲಿ ಹೆಚ್ಚು ಅವಕಾಶ ಇರೋದಿಲ್ಲ. ಯಾಕೆ ಅಂದರೆ, ಇಲ್ಲಿ ಅಜ್ಞಾನಿಗಳು ಆಳ್ವಿಕೆಗೆ ಬಂದಾಗ ಅಜ್ಞಾನಿಗಳಿಗೆ ದೇಶವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಪ್ರಗತಿಯತ್ತ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಬಿಕಾಸ್ ಹಿಯರ್ ವಿ ಆರ್ ಚೂಸ್ಡ್ ಅವರ್ untalented persons. So untalented persons, when they came and exist the government, ಯಾವಾಗ ಅವ್ರು ಬಂದು ಗೌರ್ಮೆಂಟನ್ನು ಫಾರ್ಮ್ ಮಾಡ್ತಾರೆ, ಎಕ್ಸಿಸ್ಟ್ ಮಾಡ್ತಾರೆ ಅಥವಾ ಫಾರ್ಮೇಷನ್ ಮಾಡ್ತಾರೆ, ಫಾರ್ಮೇಷನ್ ಮಾಡಿದ ತಕ್ಷಣ ಅವ್ರಿಗೆ ಹೌ ಟು ಪ್ರೋಗ್ರೆಸ್ ಅನ್ನೋದು ಗೊತ್ತಾಗಲ್ಲ. ಬಿಕಾಸ್ ದೇ ಹ್ಯಾವ್ ಲ್ಯಾಕ್ ಆಫ್ ನಾಲೆಡ್ಜ್. ಸೊ ಅನ್ಟ್ಯಾಲೆಂಟೆಡ್ ಪರ್ಸನ್ಸ್, ದೇ ಹ್ಯಾವ್ ಲ್ಯಾಕ್ ಆಫ್ ನಾಲೆಡ್ಜ್ ಆ್ಯಂಡ್ ದೇ ಡೋಂಟ್ ನೋ ಹೌ ಟು ಪ್ರೋಗ್ರೆಸ್ ಆಫ್ ಅವರ್ ನೇಷನ್. ನಮ್ಮ ನೇಷನನ್ನು ನಾವು ಹೇಗೆ ಪ್ರೋಗ್ರೆಸ್ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಪ್ರಗತಿಗೆ ಹೆಚ್ಚು ಅವಕಾಶ ಇರೋದಿಲ್ಲ. ನೋ ಪ್ರೋಗ್ರೆಸ್ ಅಂತ ನಾವು ಹೇಳ್ಬೋದು. ಇದು ಕೂಡ ಒಂದು ಡಿಮೆರಿಟ್ಸ್ ಅಥವಾ ದೋಷಗಳಾಗಿದೆ. ನೆಕ್ಸ್ಟ್ ಪಾಯಿಂಟ್, ಮತದಾನದ ದುರುಪಯೋಗ, ಮಿಸ್ಯೂಸ್ ಆಫ್ ವೋಟ್ ಅಂತಂತಂದರೆ ಇದಂತೂ ತುಂಬ ಆಗ್ತಾ ಇದೆ. ಏನಾಗುತ್ತೆ ಅಂದರೆ, ನಮ್ಮ ದೇಶದಲ್ಲಿ ಹಣನೋ ಹೆಂಡನೋ ಅಥವಾ ಸೀರೆನೋ ಒಡವೆನೋ ಏನೋ ಒಂದು ದುಡ್ಡೋ ಕೊಟ್ಬಿಟ್ಟು ಏನು ಮಾಡ್ತಾ ಇದ್ದೀವಿ, ಓಟ್ಗಳನ್ನು ತೆಗೆದುಕೊಂಡು ರಾಜಕೀಯ ವ್ಯಕ್ತಿಗಳಾಗ್ತಾ ಇದ್ದಾರೆ. ಸೊ ರಾಜಕೀಯ ವ್ಯಕ್ತಿಗಳು ಶಾಸಕರು ಆಗಿರ್ಬೋದು ಅಥವಾ ಯಾವುದೇ ಪೋಸ್ಟ್ ಆಗಿರ್ಬೋದು, ರಾಜಕೀಯದಲ್ಲಿ ಚುನಾವಣೆಗಳಲ್ಲಿ ಈ ಥರದ ಆಸೆಗಳು ನಮ್ಮನ್ನು ಎಳಿತಾ ಇದೆ, ಆಕರ್ಷಿಸ್ತಾ ಇದೆ ಪೌರರನ್ನು. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಮತದಾನ ದುರುಪಯೋಗ ಆಗ್ತದೆ. ಮಿಸ್ಯೂಸ್ ಆಫ್ ವೋಟ್ಸ್ ವಿ ಹ್ಯಾವ್ ಟು ಸಿ ಇನ್ ಇಂಡಿಯಾ. ಸೊ ಸೆವ್ರಲ್ ಕೈಂಡ್ಸ್ ಆಫ್ ಪೀಪಲ್ ಆರ್ ದೇರ್ ಇನ್ ಇಂಡಿಯಾ. ಸೊ ದೇ ಡೋಂಟ್ ನೋ ಅಬೌಟ್ ಹೌ ಟು ರೂಲ್, ಹೌ ಟು ವೋಟ್. ಸೊ ದೇ ಕ್ಯಾನ್ ಸೆಲ್ ದ ವೋಟ್ ಟು ಸೆಲ್ ದ ವೋಟ್, ದೇರ್ ವೋಟ್ಸ್. ಅವ್ರ ವೋಟ್ಗಳನ್ನು ಅವರು ಸೇಲ್ ಮಾಡಿಬಿಡ್ತಾರೆ. ಸೇಲ್ ದ ವೋಟ್ಸ್ ಯಾವ ಥರ ಅಂದರೆ, ಹಣ ಹೆಂಡ ಹೇಳಿದ್ನಲ್ಲ. ಸೊ ಈ ಥರ ಲಂಚ, ಕರಪ್ಷನ್ಸ್ ಜಾಸ್ತಿನ ನಾವು ನೋಡ್ತಾ ಇದ್ದೀವಿ. ಸೊ ಅವುಗಳ ಮೂಲಕ ಏನಾಗ್ತದೆ, ಮಿಸ್ಯೂಸ್ ಆಫ್ ವೋಟ್ಸ್ ಆಗ್ತಾ ಇದೆ, ಮತದಾನದ ದುರುಪಯೋಗ ಆಗ್ತಾ ಇದೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಡಿಮೆರಿಟ್ಸ್ ಆಫ್
ಅಡಲ್ಟ್ ಫ್ರಾಂಚೈಸ್ ಇದು ಶ್ರೀಮಂತರ ಸರ್ಕಾರಕ್ಕೆ ಎಡೆ ಮಾಡಿಕೊಡುತ್ತದೆ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟು ಇಟ್ ಗಿವ್ಸ್ ಆಪರ್ಚುನಿಟಿ ಟು ರಿಚ್ ಪೀಪಲ್ ಗೌರ್ಮೆಂಟ್. ಸೊ ನಮಗೇನಾಗ್ತಾ ಇದೆ ಅಂದರೆ ಜಾಸ್ತಿ ಯಾರು ದುಡ್ಡು ಕೊಡ್ತಾ ಇದ್ದಾರೆ ಅವರಿಗೆ ಓಟ್ ಹಾಕ್ತಾ ಇದ್ದೀವಿ. ದುಡ್ಡು ಕೊಟ್ಬಿಟ್ಟು ಓಟ್ ಹಾಕ್ತಾ ಇರೋದ್ರಿಂದ ಯಾರ ಹತ್ರ ದುಡ್ಡಿರುತ್ತೆ ಅವ್ರನ್ನ ಅಧಿಕಾರಕ್ಕೆ ಕೂಡಿಸ್ತಾ ಇರೋ ಥರ ಅನಿಸ್ತಾ ಇದೆ. ಅಂದರೆ ಇವತ್ತಿನ ಚುನಾವಣೆಗಳೆಲ್ಲ ದುಬಾರಿ ಚುನಾವಣೆಗಳಾಗಿವೆ. ಅಲ್ಲಿ ಹಣ ಇರೋನು ಬರ್ತಾ ಇದ್ದಾನೆ ಹೊರತು ಯೋಗ್ಯತೆ ಇರೋನು ಬರೋಕ್ಕೆ ಆಗ್ತಾ ಇಲ್ಲ. ಸೊ ಯೋಗ್ಯತೆ ಇರೋನಿಗೆ ಅಂದರೆ ಯಾರಿಗೆ ಪ್ರತಿಭೆ ಇರುತ್ತೆ ಅವನು ಬರ್ತಾ ಇಲ್ಲ, ಯಾರು ಹಣ ಇಟ್ಕೊಂಡಿರ್ತಾರೆ ಅವ್ರು ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಶ್ರೀಮಂತರ ಸರ್ಕಾರ ಅಂತ ಹೇಳ್ಬೋದು. ಶ್ರೀಮಂತರ ಸರ್ಕಾರ ಆಗಿ ಇದು ಆಳ್ವಿಕೆಯನ್ನು ಮಾಡ್ತಾ ಇದೆ. ಯಾವುದು ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. it gives opportunity to rich people government. Rich people means those who conduct the election. They have much money and they use the money and they buy the votes from the people. So these people are rich people. What I am saying, these kinds of people, they are all rich people. And ಇವ್ರು ಏನು ಮಾಡ್ತಾ ಇದ್ದಾರೆ, there is no any talent of between these rich people. So this rich people will come to election and conduct the election and ಏನು ಮಾಡ್ತಾ ಇದ್ದಾರೆ, ಗೆಲ್ತಾ ಇದ್ದಾರೆ ಎಲೆಕ್ಷನ್ಸಲ್ಲಿ. they win the election. So this has shows to once again it is a rich people government, we can say. That's all. There is no talent people government. It is a rich people government, we can say. This is also is one of the demerits of adult franchise. Okay. Next point, that is ಆಸ್ತಿವಂತರಿಗೆ ಅನ್ಯಾಯ, injustice to property holders. ಏನಾಗ್ಬಿಡುತ್ತೆ ಇದು ಅಂತಂದರೆ, ಈ ರೀತಿ ಯಾರ್ಯಾರೋ ಅಧಿಕಾರಕ್ಕೆ ಬರೋದ್ರಿಂದ ನಮ್ಮ ದೇಶದಲ್ಲಿರುವಂತಹ ಆಸ್ತಿವಂತರಿಗೆ ಏನಿರುತ್ತೆ ಅಂದರೆ, ಒಂದು ನಾಯಕರು ಬರಬೇಕು, ನಾಯಕರುಗಳು ನಮ್ಮ ಆಸ್ತಿಯನ್ನು, ರಾಜಕೀಯ ನಾಯಕರು ನಮ್ಮ ಆಸ್ತಿಯನ್ನು ಕಾಪಾಡಬೇಕು, ನಮ್ಮ ಆಸ್ತಿಯನ್ನು ಕಾಪಾಡಿಕೊಳ್ಳುವಂತಹ ಮತ್ತು ನಮ್ಮ ಆಸ್ತಿಗೆ ಒಂದು ಮೌಲ್ಯವನ್ನು ಕೊಡುವಂತಹ ಸರ್ಕಾರಗಳಿರಬೇಕು ಅಂತ ಏನು ಶ್ರೀಮಂತರು ಕೇಳ್ಕೊತಾ ಇದ್ದಾರೆ, ನಮ್ಮ ದೇಶದ ಆಸ್ತಿವಂತರು ಕೇಳ್ಕೊತಾ ಇದ್ದಾರೆ. ಆ ಆಸ್ತಿವಂತರಿಗೆ ಇಲ್ಲಿ ಎಲ್ಲೋ ಅನ್ಯಾಯ ಆಗುತ್ತೇನೋ ಅಂತ ಅನಿಸುತ್ತೆ. ಏಕೆಂದರೆ ತೆರಿಗೆ ಪಾವತಿ ಮಾಡ್ತಾ ಇರೋದು ಆಸ್ತಿವಂತರಾಗಿರ್ತಾರೆ, ಮತ್ತು ಅವರ ಆಸ್ತಿಯನ್ನು ರಕ್ಷಿಸ್ಕೊಳ್ಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿರುತ್ತೆ ಅಥವಾ ಒಂದು ಗುರಿ ಏನಿರುತ್ತೆ ಅದು ಇಲ್ಲಿ ಅವ್ರಿಗೆ ಸಫಲ ಆಗೋದಿಲ್ಲ. ಸೊ ಆದ್ದರಿಂದ ಇದು ಆಸ್ತಿವಂತರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಆಸ್ತಿವಂತರಿಗೆ ಅನ್ಯಾಯ ಅನ್ನೋದು ರಿಸ್ಟ್ರಿಕ್ಟೆಡ್ ಫ್ರಾಂಚೈಸ್ನಲ್ಲಿರುವಂಥ ಒಂದು ಅಂಶ. ರಿಸ್ಟ್ರಿಕ್ಟೆಡ್ ಫ್ರಾಂಚೈಸ್ನಲ್ಲಿ ಅಂದರೆ ನಿರ್ಬಂಧಿತ ಮತಾಧಿಕಾರದಲ್ಲಿ ಯಾರಿಗೆ ಆಸ್ತಿ ಇರುತ್ತೋ ಅವ್ರು ಮಾತ್ರ ಓಟ್ ಹಾಕೋ ಅಧಿಕಾರ ಇರುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ, ನಾನು ಈ ಆಸ್ತಿಗೆ ತೆರಿಗೆ ಕಟ್ತಾ ಇದ್ದೀನಿ, ನನ್ನ ಹಣ ಸರಿಯಾಗಿ ವಿನಿಯೋಗ ಆಗಬೇಕು ಮತ್ತು ನನ್ನ ಆಸ್ತಿ ಸರಿಯಾಗಿ ಕಾಪಾಡ್ಕೊಂಡು ಬರಬೇಕು ಅನ್ನುವ ಒಂದು ಪರಿಕಲ್ಪನೆ ಅವರಲ್ಲಿ ಇರ್ತತೆ. ಆಗ ಅವ್ರು ಏನು ಮಾಡ್ತಾರೆ, ಸರಿಯಾಗಿ ಯೋಗ್ಯವಂತರನ್ನು ಆರಿಸ್ತಾರೆ. ಈ ವ್ಯಕ್ತಿ ಸರಿಯಾದವನ ಅಥವಾ ಈ ವ್ಯಕ್ತಿ ಸರಿಯಾದವನ, ಯಾವ ವ್ಯಕ್ತಿಯನ್ನು ನಾನು ಆರಿಸ್ಬೇಕು ಅನ್ನುವಂತಹ ಒಂದು ಯೋಚನಾ ಶಕ್ತಿ ಆಸ್ತಿವಂತರಿಗೆ ಇರ್ತದೆ. ಆದರೆ ಇಲ್ಲೇನಾಗುತ್ತೆ, ಆಸ್ತಿ ಇಲ್ದಲೇ ಇರೋರಿಗೇನಾಗುತ್ತೆ, ಯಾವ ಸರ್ಕಾರ ಬಂದರೆ ನಮಗೇನು ಅಥವಾ ಯಾವ ರಾಜಕೀಯ ವ್ಯಕ್ತಿ ಬಂದರೆ ನನಗೇನು, ಅವನು ಯೋಗ್ಯನೋ ಅಯೋಗ್ಯನೋ, ಇವತ್ತು ನನಗೆ ಹೆಂಡ ಕೊಟ್ಟಿದ್ದಾನೆ, ಇವತ್ತು ನಂಗೆ ಹಣ ಕೊಟ್ಟಿದ್ದಾನೆ, ಸಾಕು ನನಗೇನಾಗಬೇಕು ಅನ್ನುವಂತಹ ಪರಿಕಲ್ಪನೆಯಲ್ಲಿ ಕೆಲವರು ಓಟ್ ಹಾಕುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು. ಸೊ ಆಗ ಏನಾಗುತ್ತೆ ಅಂದರೆ, ನಿಜವಾಗ್ಲೂ ಆಸ್ತಿ ಮಾಡಿರುವಂತಹ ಆಸ್ತಿವಂತರಿಗೆ ಇದು ಅನಾನುಕೂಲ ಆಗ್ತದೆ. ಸೊ ಹಾಗಾಗಿ ಆಸ್ತಿವಂತರಿಗೆ ಅನ್ಯಾಯ ಅನ್ನುವಂತಹ ಈ ಅಂಶವೂ ಕೂಡ ನಾವಿಲ್ಲಿ ಈ ನಮ್ಮ ಅಡಲ್ಟ್ ಫ್ರಾಂಚೈಸ್ನ ದೋಷ ಅಂತ ನಾವು ಕರಿಬೋದು. ಸೊ ಈ ದೋಷಗಳನ್ನು ನಾವು ಸರಿಪಡಿಸಿಕೊಂಡು ಗುಣಗಳನ್ನು ಇಟ್ಟುಕೊಂಡ್ರೆ ಖಂಡಿತವಾಗಿಯೂ ಭಾರತದಲ್ಲಿರುವಂತಹ ಈ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅರ್ಥಪೂರ್ಣವಾದದ್ದು ಹಾಗೂ ಹೆಚ್ಚು ಉತ್ತಮವಾದಂತಹ ವಯಸ್ಕ ಮತದಾನ ಪದ್ಧತಿ ಆಗಿದೆ ಅಂತ ನಾವು ಹೇಳ್ಬೋದು. ಧನ್ಯವಾದಗಳು.